ಆತ್ಮೀಯ ಸ್ನೇಹಿತರು ಆದಂಥ ಪೂರ್ವ ಕ್ಷೇತ್ರದ ನಿರ್ದೇಶಕರು ಆದಂಥ ಸಾಮೇಗೌಡ್ರೆ, ఏమో అడ్జస్ట్ చేసుకుంటాం మిడపట్ల ఆయన ఇక్కడ నేను అక్కడ ఏమో అడ్జస్ట్మెంట్ అట్లా చేసుకుంటాం. లేదు వెనక ఏడ మాట్లాడుతూ ఉండే దాన్ని చూసి నాకు కన్ఫ్యూజ్ అయిపోయి. ಆತ್ಮೀಯ ಸ್ನೇಹಿತರು, ಚಾಮರಾಜಹಳ್ಳಿ ಗ್ರಾಮದ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷರು ಆದಂಥ ಡಾಕ್ಟರ್ ಪ್ರಕಾಶ್ ಅವರೇ, ಆತ್ಮೀಯ ಸ್ನೇಹಿತರು, ಹಿರಿಯ ವಕೀಲರು ಆದಂಥ ಶ್ರೀನಿವಾಸ ರೆಡ್ಡಿ ಅವರೇ, ಕೆ ಪಿ ಟ್ರಾವೆಲ್ಸ್ನ ಮುಖ್ಯಸ್ಥರಾದ ಪ್ರಭಾಕರ್ ಅವರೇ, ಭಾಳ ಜನ ಇದ್ದಾರೆ, ದಯವಿಟ್ಟು ಕ್ಷಮಿಸಿ, ಸಮಯ ಜಾಸ್ತಿ ತಗೊಳ್ಳೋದು ಬೇಡ. ಎಲ್ಲ ಅಧ್ಯಕ್ಷರೇ ಹಾಗೂ ಎಲ್ಲ ನಮ್ಮ ಪಕ್ಷದ ಮುಖಂಡರೇ, ವೇದಿಕೆಯ ಮೇಲಿರುವ ಎಲ್ಲ ಗಣ್ಯರೇ, ಒಬ್ಬೇ ಒಬ್ಬರು ನಮ್ಮ ಹೆಣ್ಮಗು ಇದ್ದಾರೆ, ಲಕ್ಷ್ಮೀ ಪ್ರಿಯರವರೇ, ಎಲ್ಲ ಆತ್ಮೀಯ ಕಾರ್ಯದರ್ಶಿ ಮಿತ್ರರೇ, ಬಂಧುಗಳೇ, ಪತ್ರಕರ್ತ ಮಿತ್ರರೇ, ಈ ದಿನ ಮುಖ್ಯವಾಗಿ ಕಾರ್ಯಕ್ರಮ ಏನು ಅಂತಂದರೆ, ಕೇಂದ್ರ ಸರ್ಕಾರದಿಂದ NPTED ಸ್ಕೀಮ್ನಲ್ಲಿ ಬಂದಿರತಕ್ಕಂಥ ಪರಿಕರಗಳನ್ನು, ಕಂಪ್ಯೂಟರ್ಗಳನ್ನು ನೀಡ್ತಕ್ಕಂಥ ಒಂದು ಕಾರ್ಯಕ್ರಮ. ಹಾಗೆಯೇ ಏನು ನಮ್ಮ ಈ ಸೆಮೆನನ್ನು ಕೊಡ್ತಕ್ಕಂಥ ನಮ್ಮ ಇವರಿಗೆ ವರ್ಕರ್ಸ್ಗೆ ಜರ್ಕಿನನ್ನು ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮ, ಹಾಗೂ ಇನ್ನೊಂದು ಕಾರ್ಯಕ್ರಮ AMCU ಇವನ್ನ ಕೊಡ್ತಾ ಇರ್ತಕ್ಕಂಥ 3 ಕಾರ್ಯಕ್ರಮಗಳನ್ನು ಸಮ್ಮಿಲನ ಮಾಡಿಕೊಂಡು ಇವತ್ತು ಈ ಕಾರ್ಯಕ್ರಮವನ್ನು ನಾವು ನಡೆಸ್ತಾ ಇದ್ದೀವಿ. ನೀವೆಲ್ಲರೂ ಆಗಮಿಸಿರುವ ಈ ಒಂದು ವಿಚಾರಕ್ಕೋಸ್ಕರ ನಮ್ಮ ಬಾಬು ಅವರು ಪಾಪ ಹೋಗ್ತಾಯಿದ್ರು, ಇಲ್ಲ ಇರಬೇಕು ಅಂತ ಹೇಳಿದೆ ನಮ್ಮ ಬಾಬು ಅವರು, ಮತ್ತು ಎಲ್ಲ ಒಂದು ಡೆಕ್ಕನ್ ಬಾಬು ಅವರು, ಎಲ್ಲ ಸ್ನೇಹಿತರು ಭಾಳ ಜನ ಬಂದಿದ್ದಾರೆ, ಎಲ್ಲ ಅಧ್ಯಕ್ಷರು. ನಮ್ಮ ಒಂದು ಪಕ್ಷದ ಹಿರಿಮೆ ಏನು ಅಂತಂದರೆ ಬಹಳಷ್ಟು ಜನ ಎಲ್ಲ ನಮ್ಮ ಇವರೆಲ್ಲ ಅಧ್ಯಕ್ಷರುಗಳೇ, ಹಾಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸ್ತಾರೆ. ಈ ಒಂದು NPTED ಸ್ಕೀಮ್, ನ್ಯಾಷನಲ್ ಪ್ರಾಜೆಕ್ಟ್ ಫಾರ್ ಡೈರಿ ಡೆವಲಪ್ಮೆಂಟ್ ಅಂತ, ಈ ಒಂದು ಸ್ಕೀಮ್ನಲ್ಲಿ ಕೇಂದ್ರ ಸರ್ಕಾರ ತಮ್ಮ ಅನುದಾನವನ್ನು ನೀಡಿ, ಆ ಅನುದಾನಕ್ಕೆ ನಮ್ಮ ಒಕ್ಕೂಟದ ಅನುದಾನವನ್ನು ಸೇರಿಸಿ, ಇದರಲ್ಲಿ ಒಕ್ಕೂಟದ ಅನುದಾನ ಕೂಡ ಸೇರಿದೆ, ಅರ್ಧ ಒಕ್ಕೂಟದ್ದು, ಅರ್ಧ ಇವ್ರದ್ದು ಮತ್ತು ಫಲಾನುಭವಿದು, ಈ 3 ಸಮ್ಮಿಲನದೊಂದಿಗೆ ಒಳ್ಳೆಯ ಪರಿಕರಗಳನ್ನು ನಾವು ಸಂಘಗಳಿಗೆ ಕೊಡ್ತಾ ಇರ್ತಕ್ಕಂಥ ಒಂದು ಕಾರ್ಯಕ್ರಮ. ಬಂಧುಗಳೇ, ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟ ಒಂದಾಗಿದ್ದಂಥ ಸಂದರ್ಭದಲ್ಲಿ ಸುಮಾರು 12 ಲಕ್ಷ ಲೀಟ್ರನ್ನು ನಾವು ಪ್ರತಿದಿನ ನಾವು ಸರಬರಾಜು ಮಾಡ್ತಾಯಿದ್ದೀವಿ. ಹಾಗೆಯೇ ತದನಂತರ ರೀಸೆಂಟಾಗಿ 1 ವರ್ಷದ ಹಿಂದೆ ಕೋಲಾರ ಒಕ್ಕೂಟ ಬೇರೆ, ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟ ಬೇರೆ ಆಗಿದೆ. ಈಚೆಗೆ ಚುನಾವಣೆ ನಡೆದು 2 ಸಂಸ್ಥೆಗಳು ಕೂಡ ಕಾರ್ಯಾರಂಭ ಮಾಡಿರೋದು ನಮಗೆಲ್ಲ ಗೊತ್ತಿರೋಂಥ ವಿಚಾರ. ಒಟ್ಟಾಗಿದ್ದಂಥ ಸಂದರ್ಭದಲ್ಲಿ 12 ಲಕ್ಷ ಲೀಟ್ರನ್ನು ನಾವು ಸರಬರಾಜು ಮಾಡ್ತಾಯಿದ್ದೀವಿ. ಈಗ ಕೋಲಾರ ಹಾಲು ಒಕ್ಕೂಟ ಸುಮಾರು 7 ಲಕ್ಷ ಲೀಟ್ರನ್ನು ನಾವು ಸರಬರಾಜು ಮಾಡ್ತಾಯಿದ್ದೀವಿ. ಬಂಧುಗಳೇ, ಕೋಲಾರ ಹಾಲು ಒಕ್ಕೂಟ 1987ರಲ್ಲಿ ಕೇವಲ 1 ಲಕ್ಷ ಲೀಟ್ರಲ್ಲಿ ಅವಿಭಜಿತ ಕೋಲಾರ ಜಿಲ್ಲೆ, ಚಿಕ್ಕಬಳ್ಳಾಪುರ ಕೂಡ ಸೇರಿತ್ತು ಅವಾಗ. ಆ ಒಂದು ಸಂದರ್ಭದಲ್ಲಿ ಕೇವಲ 1 ಲಕ್ಷ ಲೀಟ್ರ್ ಹಾಲಿನಿಂದ ಪ್ರಾರಂಭವಾದಂಥ ಸಂಸ್ಥೆ ಈ 2 ಸಂಸ್ಥೆಗಳಾಗಿ 12 ಲಕ್ಷ ಲೀಟ್ರ್ಗಿಂತ ಜಾಸ್ತಿ ಹಾಲನ್ನು ನಾವು ಶೇಖರಣೆ ಮಾಡ್ತಾಯಿದ್ದೀವಿ. ನಮ್ಮ ಕೋಲಾರ ಹಾಲು ಒಕ್ಕೂಟ ಕೂಡ ಗುಣಮಟ್ಟದಲ್ಲಿ ಅತ್ಯುನ್ನತ ಸ್ಥಾನವನ್ನು ನಾವು ಪಡಬೇಕು ಅಂತೇಳಿ ನಾವು ಗುಣಮಟ್ಟದ ಕಡೆ ಹೆಚ್ಚಿನ ಒಂದು ಪ್ರಾಮುಖ್ಯತೆಯನ್ನು ಈಗ ಕೊಡ್ತಾಯಿದ್ದೀವಿ. ಹಾಗೆಯೇ ಜೊತೆಗೆ ಗ್ರಾಹಕರಿಗೂ ಕೂಡ, ಯಾರು ನಮ್ಮ ಪದಾರ್ಥಗಳನ್ನು ಕೊಂಡ್ಕೊಳ್ತಾರೋ ಅವ್ರಿಗೂ ಕೂಡ
ಅತ್ಯುನ್ನತವಾದಂಥ ಉತ್ಕೃಷ್ಟವಾದಂಥ ಈ ಒಂದು ಹಾಲನ್ನು ನೀಡೋದು, ಜೊತೆಗೆ ಹಾಲಿನ ಪದಾರ್ಥಗಳನ್ನು ನೀಡೋದ್ರ ಬಗ್ಗೆ ಕೂಡ ಭಾಳಷ್ಟು ಗಮನ ಹರಿಸ್ತಾ ಇದ್ದೀವಿ. ಬಂಧುಗಳೇ, ಏನು ಕೋಲಾರ ಹಾಲು ಒಕ್ಕೂಟ ಸುಮಾರು 30-32 ವರ್ಷಗಳಷ್ಟು ಹಳೆಯದಾದ ಒಕ್ಕೂಟ. ಅನೇಕ ಪದಾರ್ಥಗಳೆಲ್ಲ, ಅನೇಕ ಮಿಷನರೀಸ್ ಎಲ್ಲ ತುಕ್ಕಿಡಿದು ಹೋಗುವಂಥ ಒಂದು ಪರಿಸ್ಥಿತಿ ಇತ್ತು. ಅದರಲ್ಲೇ ಪ್ರಯತ್ನ ಮಾಡ್ತಾ ಇದ್ವಿ. ಆದರೆ ನಮ್ಮ ಹೋದ ಆಡಳಿತ ಮಂಡಳಿನಲ್ಲಿ ನಿರ್ಧಾರ ತಗೊಂಡು ನಮ್ಮ ಅಧ್ಯಕ್ಷರಾದಂಥ ನಂಜೇಗೌಡರ ಒಂದು ನೇತೃತ್ವದಲ್ಲಿ ನಮ್ಮ ಎಲ್ಲ ಆಡಳಿತ ಮಂಡಳಿ ಕೂಡ ಸುಮಾರು 250-300 ಕೋಟಿ ರೂಪಾಯಿ ವೆಚ್ಚದಲ್ಲಿ ಹೊಸ ಮಿಷನರೀಸನ್ನು ತರುವಂಥ ಒಂದು ಕಾರ್ಯಕ್ರಮನ ಮಾಡಿದ್ವಿ. ಜೊತೆಗೆ ಸುಸಜ್ಜಿತವಾದಂಥ ಒಂದು ಆಟೋಮೇಷನ್ ಅಂದರೆ ಆಟೋಮೆಟಿಕ್ಕಾಗಿ ಹಾಲನ್ನ ಬರ್ತಕ್ಕಂಥದ್ದು, ಆಟೋಮೆಟಿಕ್ಕಾಗಿ ಎಲ್ಲ ತಯಾರು ಮಾಡ್ತಾ ಇರ್ತಕ್ಕಂಥದ್ದನ್ನು, ಹೊಸ ಡೈರಿಯನ್ನು ಇನ್ನೇನು 2-3 ತಿಂಗಳಲ್ಲಿ ಪ್ರಾರಂಭ ಮಾಡತಕ್ಕಂಥ ಒಂದು ಇದನ್ನು ನೀವೆಲ್ಲರೂ ಕೂಡ ಗಮನಿಸ್ತೀರಿ. ಬಂಧುಗಳೇ, ಈ ಕಾಮಾಲೆ ಕಣ್ಣಿಗೆ ಎಲ್ಲ ಹಳದಿಯಾಗಿ ಕಾಣುತ್ತಂತೆ. ಕಾಮಾಲೆ ಕಣ್ಣಿಗೆ ಕಾಮಾಲೋಚನೆಗೆ ಅಂತ ಪೊಸರು ಕನ್ಪಡಿಸ್ತಂತ. ಹಾಗೆ ಇದರ ಬಗ್ಗೆ ಏನು ಡೆವಲಪ್ಮೆಂಟಲ್ ಕಾರ್ಯಕ್ರಮ ಹಾಕ್ಕೊಂಡಿದ್ದೀವೋ ಅದ್ರ ಬಗ್ಗೆ ಏನು ಬೇಕಾದರೂ ಮಾತಾಡ್ತಾರೆ. ಆದರೆ ಇವತ್ತು ಅದು ಪ್ರಾರಂಭವಾದ ನಂತರ ಅದರ ಬೆನಿಫಿಟ್ ಹೋಗ್ತಕ್ಕಂಥದ್ದು ರೈತರಿಗೆ. ಉದಾಹರಣೆಗೆ ಸೋಲಾರ್ ಅಂತ ಒಂದು ಪ್ರಾಜೆಕ್ಟನ್ನು ಲಾಸ್ಟ್ ಟೈಮ್ ಮಾಡಿದ್ದೀವಿ. ಆ ಒಂದು ಪ್ರಾಜೆಕ್ಟಿಂದ 80 ಲಕ್ಷ ರೂಪಾಯಿ ಪ್ರತಿ ತಿಂಗಳು ಉಳಿತಾ ಇದೆ. ಹಾಗೆಯೇ ಅದಲ್ಲದೆ ಇನ್ನೂ 2 ಲಕ್ಷ ಯೂನಿಟ್, 3 ಲಕ್ಷ ಯೂನಿಟ್ ಮತ್ತೆ ಉಳಿತಾ ಇದೆ. ಈ 3 ಲಕ್ಷ ಯೂನಿಟಲ್ಲಿ ಕೂಡ ಪ್ರತಿ BMCಗೆ ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ರೂಪಿಸಿದ್ದೀವಿ. BMC ಅವರು ಮುಂದಕ್ಕೆ ಏನು ವಿದ್ಯುತ್ ಇದನ್ನು ಕಟ್ಟಿದಾಗೆ ನಾವೆಲ್ಲ ಪ್ಲಾನ್ ಮಾಡಿ ಅದನ್ನು ಮಾಡಿದ್ದೀವಿ ಆಡಳಿತ ಮಂಡಳಿನಲ್ಲಿ. ಹಾಗೆಯೇ ಕಾರ್ರುಗೇಟೆಡ್ ಬಾಕ್ಸಸ್ ಅಂತ ಅದು ಟೆಂಡರ್ ಇಲ್ಲದೆ ಹೋಗ್ತಾ ಇತ್ತು. ಆ ಒಂದು ಕಾರ್ಯಕ್ರಮದಲ್ಲಿ ಟೆಂಡರ್ ಮಾಡಿಸಿ ಸುಮಾರು 70-80 ಲಕ್ಷ ರೂಪಾಯಿ ಉಳಿಯೋಂಗ ಈ ಆಡಳಿತ ಮಂಡಳಿ ಮಾಡಿದೆ. ಒಟ್ಟಾರೆ ಒಂದು ತಿಂಗಳಿಗೆ 1,40 ಲಕ್ಷ ರೂಪಾಯಿ ಒಂದು ತಿಂಗಳಿಗೆ ಉಳಿಯೋ ರೀತಿ ಇವತ್ತು ಕಾರ್ಯಕ್ರಮ ಹಾಕ್ಕೊಂಡು ಮಾಡಿದ್ದೀವಿ. ಆದರೆ ಏನೋ ಆಗೋಗಿದೆ ಅಂತ ಕೆಲವರು ಬೊಂಬಳ ಬಜಾಯಿಸ್ತಾ ಇರ್ತಾರೆ. ಇವ್ರಿಗೇನು ಅಂದರೆ ರಾಜಕೀಯ ದ್ವೇಷ. ಇವರಲ್ಲಿ ಕೆಲವರಲ್ಲಿ ರಾಜಕೀಯ ದ್ವೇಷ ಇಟ್ಕೊಂಡು ಅದನ್ನು ಸಂಸ್ಥೆ ಮೇಲೆ ತೋರಿಸಿದ್ರೆ ಸಂಸ್ಥೆಗೆ ಧಕ್ಕೆ ಆಗುವಂಥ ಪ್ರಚಾರ ಮಾಡ್ತಾ ಇದ್ದಾರೆ. ಇವತ್ತು ಇವರು ಮಾಡ್ತಾ ಇರ್ತಕ್ಕಂಥ ಒಂದು ಪ್ರಚಾರ ಸಂಸ್ಥೆಗೆ ಧಕ್ಕೆ ಬರುವಂಥದ್ದು. ನಾಳೆ ದಿವಸ ಈ ಸಂಸ್ಥೆ ಇದ್ದರೆ ಲಕ್ಷಾಂತರ ಜನರು ರೈತರು ಉಳಿತಾರೆ. ಈ ಸಂಸ್ಥೆ ಏನಾದರೂ ಹಾಳಾದರೆ ಲಕ್ಷಾಂತರ ರೈತರು ಹಾಳಾಗ್ತಾರೆ. ಯೋಚನೆ ಮಾಡ್ಕೊಳ್ಳಿ. ಆದರೆ ಸುಮ್ಮನೆ ಪ್ರಚಾರ ಗಿಟ್ಟಿಸ್ಕೊಳ್ಳೋದಕ್ಕೆ ಅಲ್ಲಿ ಇಲಿ ಹೋಯ್ತು ಅಂದರೆ ಹುಲಿ ಹೋಯ್ತು ಅನ್ನೋದು. ಮೊನ್ನೆ ಒಂದು ಘಟನೆ ನಡೆದಿದೆ. ಏನು ಅಂದರೆ ನಿಮಗೆ ನಮ್ಮ ಹೆಂಗಸರಿಗೆಲ್ಲ ಗೊತ್ತು, ತುಪ್ಪ ಮಾಡಬೇಕಾದ್ರೆ ತುಪ್ಪ ಮಾಡಿ ಸೋದಿಸುವಾಗ ಗಸಿ ಬರುತ್ತೆ. ಆ ಗಸಿನೆಲ್ಲ ಎತ್ತಿ ಪಕ್ಕಕ್ಕೆ ಹಾಕಿ ಅದನ್ನು ಡಿಸ್ಪೋಸ್ ಮಾಡ್ತಾರೆ. ಅದಕ್ಕೆ ಯಾವನೋ ಒಬ್ಬನ ತರಲೆ ಆ ಫೋಟೋ ಹಿಡಿದ್ಬಿಟ್ಟು ತುಪ್ಪನೆಲ್ಲ ಚೆಲ್ಲಿಬಿಟ್ಟಿದ್ದಾರೆ. ಇದು ಉತ್ಪ್ರೇಕ್ಷೆ. ತುಪ್ಪನ ಯಾರಾದರೂ ಅಲ್ಲಿ ಚೆಲ್ಲಕ್ಕಾಗುತ್ತಾ? ಆ ಒಂದು ಘಟನೆನ ದೊಡ್ಡದಾಗಿ ಪ್ರತಿಬಿಂಬಿಸಿ ಪತ್ರಿಕೆಗಳಲ್ಲಿ ಬರೋ ರೀತಿ ಮಾಡ್ತಾರೆ. ಇವರೆಲ್ಲನೂ ಒಕ್ಕೂಟದ ವಿರೋಧಿಗಳು. ಒಕ್ಕೂಟದಲ್ಲಿ ಈಗ ನಡೀತಾ ಇರ್ತಕ್ಕಂಥದ್ದು ತಮಗೆಲ್ಲ ಗೊತ್ತಿರ್ತಕ್ಕಂಥ ಒಂದು ವಿಚಾರ ಏನು ಅಂತಂದರೆ, ಪ್ರತಿ ವರ್ಷ ಕೂಡ ಹಾಲು ರೇಟನ್ನು ಕಡಿಮೆ ಮಾಡ್ತಾ ಇದ್ವಿ. ಆದರೆ ಈ ವರ್ಷ ಹೋದ ವರ್ಷದಿಂದ ನಾವು ಆಡಳಿತ ಮಂಡಳಿ ಲಾಸ್ಟ್ ಟೈಮ್ ಇದ್ದಿದ್ದರಿಂದ ಈಗ ಆಡಳಿತ ಮಂಡಳಿ ಇರೋವರೆಗೂ ಒಂದೇ ಒಂದು ಪೈಸಾ ಕೂಡ ರೈತರ ಹಾಲಿನ ದರನ ಕಡಿಮೆ ಮಾಡಲಿಲ್ಲ. 14 ಕೋಟಿ ನಷ್ಟ ಆಯಿತು. ಸುಮಾರು 18 ಕೋಟಿ ನಷ್ಟ ಆಯಿತು. 14-18 ಕೋಟಿ ನಷ್ಟ ಇದ್ರೂ ಕೂಡ ಯಾವತ್ತೂ ಕೂಡ ರೈತರ ದರವನ್ನು ನಾವು ತೆಗ್ಸಕ್ಕೆ ಹೋಗಲಿಲ್ಲ. ಎಲ್ಲನೂ ಬಿಗಿ ಮಾಡಿದ್ವಿ.
ಹೊಸ ಆಡಳಿತ ಮಂಡಳಿ ಹೋದ ಮೇಲೆ ಎಲ್ಲ ಕಡೆ ಬಿಗಿ ಮಾಡಿದ್ವಿ. ಅಧ್ಯಕ್ಷರು ಕೂಡ ನಮಗೆ ಸ್ಪಂದಿಸಿ ಏನು 14 ಕೋಟಿ ನಷ್ಟ ಇತ್ತೋ 18 ಆಮೇಲೆ 18 ಆಯಿತು, 14 ಆಯಿತು, 14 ಕೋಟಿ 18 ಕೋಟಿ ನಷ್ಟ ಆಯಿತೋ ಈಗ ಲಾಭಕ್ಕೆ ಬಂದಿದ್ದೀವಿ. ಇನ್ನು 2 ತಿಂಗಳಲ್ಲಿ 9 ಕೋಟಿ ಲಾಭ ಮಾಡ್ತೀವಿ. ಬಹುಶಃ ನಿಮ್ಗೆ ಗೊತ್ತಿದೆಯೋ ಇಲ್ವೋ, 2-3 ವರ್ಷದಿಂದ ನಾವು ಹಾಲು ಕರಿಯೋ ಮಿಷಿನ್ನು, ಚಾಪ್ ಕಟ್ರಸು ಮತ್ತು ಮ್ಯಾಟ್ಗಳು ಯಾವುದು ಕೊಡೋಕ್ಕಾಗಲಿಲ್ಲ ಈ ಲಾಸಲ್ಲಿ ಇದ್ದಿದ್ದರಿಂದ. ಈಗ ನಾವು ಮತ್ತೆ ಟೆಂಡರ್ ಮಾಡ್ತಾ ಇದ್ದೀವಿ. ಟೆಂಡರ್ ಪ್ರಾರಂಭ ಆಗಿದೆ. ಹತ್ತಿರದಲ್ಲೇ ಮ್ಯಾಟ್ಗಳನ್ನು ಕೊಡ್ತೀವಿ, ಮತ್ತು ಹಾಲು ಕರಿಯೋ ಮಿಷನ್ನ ಕೊಡ್ತೀವಿ, ಚಾಪ್ ಕಟ್ರಸನ್ನು ಕೂಡ ಹತ್ತಿರದಲ್ಲೇ ಕೊಡೋದು ಅಂತ ಕಾರ್ಯಕ್ರಮ ಇದೆ. ಈ ಕಾರ್ಯಕ್ರಮಕ್ಕೆ ಸುಮಾರು 7-8 ಕೋಟಿ ರೂಪಾಯಿ ಮೇಲೆ ಖರ್ಚಾಗ್ತದೆ. ಆದರೆ ಅದೆಲ್ಲ ಕೂಡ ರೈತರ ಒಂದು ಹಾಲನ್ನು ಸಂಸ್ಕರಿಸಿ ನಾವು ಮಾರಾಟ ಮಾಡಿರ್ತಕ್ಕಂಥ ಒಂದು ಹಣದಿಂದ ನಾವು ನಿಮಗೇನೆ ಆ ಹಣನ ನಿಮಗೆ ಮತ್ತೆ ವಾಪಸ್ಸು 50% ಸಬ್ಸಿಡಿನಲ್ಲಿ ನಿಮಗೆ ಕೊಡ್ತಾ ಇದ್ದೀವಿ. ಇದನ್ನೆಲ್ಲ ಗಮನಿಸಬೇಕು ತಾವು. ಯಾಕೆಂತಂದರೆ ಕೆಲವ್ರಿಗೆ ಬೇರೆ ಏನೂ ಕೆಲಸ ಇಲ್ಲ, ಹಾಲು ಒಕ್ಕೂಟ ಅಂದರೆ ಅಲ್ಲೇನೋ ಆಗೋಗಿದೆ ಅಂತ. ಈ ಸರ್ಕಾರದಲ್ಲಿ ಬೋವಿ ನಿಗಮದಲ್ಲಿ ಹಗರಣ, ವಾಲ್ಮೀಕಿ ನಿಗಮದಲ್ಲಿ ಹಗರಣ, ಯಾರು ಲಿಕ್ಕರ್ ಅಂದರೆ ಬಾಟ್ಲು ಸಾರಾಯಿ ಮಂದು, ಆ ಮಂದಿನಲ್ಲಿ ಹಗರಣ. ಯಾವುದರಲ್ಲಿ ಹಗರಣ ಇಲ್ಲ ಸ್ವಾಮಿ ಈ ಸರ್ಕಾರದಲ್ಲಿ. ಅಂಥದ್ದು ನಾವು ಕರೆಕ್ಟಾಗಿ ಎಲ್ಲ ಮಾಡಿ ಎಲ್ಲ ಕಾರ್ಯಕ್ರಮಗಳು ಮಾಡಿದರೂ ಕೂಡ ಸುಮ್ಮನೆ ಬೆಟ್ಟು ತೋರಿಸ್ತಾರೆ. ನೋಡಿ ಡೈರಿನಲ್ಲಿ ಏನೋ ಆಗೋಗಿದೆ. ತಾವೆಲ್ಲ ಕೋಲಾರಕ್ಕೆ ಹೋದರೆ ನೋಡ್ಬೋದು, ಎಡಗಡೆನೆ ಒಳ್ಳೆ ಸುಸಜ್ಜಿತವಾದಂಥ ಡೈರಿ, ಪೂರ್ತಿ ಆಟೋಮೇಷನ್. ಅಲ್ಲಿ ಕೆಲಸಗಾರರೇ ಇರೋದಿಲ್ಲ, ಕಂಪ್ಯೂಟರ್ ಹತ್ರ ಕೂತ್ಕೊಂಡಿರ್ತಾರೆ. ಅವರು ಕೂತ್ಕೊಂಡು ಪ್ರೆಸ್ ಮಾಡಿದ್ರೆ ಆಟೋಮೆಟಿಕ್ಕಾಗಿ ಹಾಲು ಬಂದು ಪ್ಯಾಕ್ ಆಗಿ ಹೋಗ್ತಾ ಇರ್ತದೆ. ಏನೂ ಕಂಟಾಮಿನೇಷನ್ ಆಗಲ್ಲ, ಏನೂ ಕೆಡಲ್ಲ. ಇಂಥ ಒಂದು ಹಾಲನ್ನು ಸುಸಜ್ಜಿತವಾಗಿ ಮಾಡುವಂಥ ಒಂದು ಕಾರ್ಯಕ್ರಮ ಇವತ್ತು ನಮ್ಮ ಕೋಲಾರ ಹಾಲು ಒಕ್ಕೂಟದಲ್ಲಿ ನಡೀತಾ ಇದೆ. ಇವತ್ತು ಕೋಲಾರ ಹಾಲು ಒಕ್ಕೂಟದಲ್ಲಿ ಅದೇ ಅಲ್ಲ, ಮುಂದಿನ ದಿನಗಳಲ್ಲಿ ಐಸ್ ಕ್ರೀಮ್ ಮಾಡಬೇಕು ಅಂತಿದ್ದೀವಿ, ಪನ್ನೀರ್ ಮಾಡಬೇಕು ಅಂತಿದ್ದೀವಿ, ಚೀಸ್ ಮಾಡಬೇಕು ಅಂತಿದ್ದೀವಿ. ಜೊತೆಗೆ ಪಶು ಆಹಾರನ ಕೂಡ ನಾವೇ ತಯಾರಿಸಬೇಕು ಅನ್ನೋ ಒಂದು DPR ಕೂಡ ಎಲ್ಲ ತಯಾರಾಗ್ತಾ ಇದೆ. ಇದಕ್ಕೆಲ್ಲಕ್ಕೂ ಕೂಡ ನಮ್ಮ ಆಡಳಿತ ಮಂಡಳಿ ಸಹಕಾರ ಭಾಳ ಇದೆ. ಜೊತೆಗೆ ನಮ್ಮ ರೈತರ ಸಹಕಾರನೂ ಭಾಳ ಇದೆ. ರೈತರ ಸಹಕಾರ ನಿಮ್ಮ ಮನಸ್ಸಿಂದ ಒಂದು ತೆಗೆದಾಕಬೇಕು. ಇವರು ಡೈರೆಕ್ಟರ್ಗಳಲ್ಲಿ ಹೋಗ್ತಾರೆ, ಮಜಾ ಮಾಡ್ತಾರೆ ಎಲ್ಲ ಅಂಥೇಳಿ. ನಾವು ಅಲ್ಲಿ ಹೋದರೂ ಕೂಡ ಅಲ್ಲಿ ಪ್ರತಿ ಬಾರಿನೂ ನೀವು ಬೇಕಾದರೆ ತಿಳ್ಕೊಬೋದು, ಮುಳಬಾಗಿಲು ತಾಲೂಕಿನ ಡೈರೆಕ್ಟರ್ಸ್ ಏನು ಇಬ್ಬರು ಇದ್ದೀವೋ, ಯಾವುದು ಸರಿಯಾಗಿದೆಯೋ ಅದರ ಪರವಾಗಿರ್ತೀವಿ, ಯಾವುದು ಸರಿ ಇಲ್ವೋ ಅದನ್ನು ಅಲ್ಲೇ ಬರೆಸಿ ಬರ್ತೀವಿ. ಬೇಕಾದರೆ ಬುಕ್ಗಳಿದೆ, ಪುಸ್ತಕಗಳು ಇದೆ, ಆ ಪುಸ್ತಕಗಳಲ್ಲಿ ನೀವು ನೋಡ್ಬೋದು ನಾವೇನು ಕಾರ್ಯ ಮಾಡಿದ್ದೀವಿ, ಏನು ಕಾರ್ಯಕ್ರಮ ಮಾಡಿದ್ದೀವಿ ಅನ್ನೋದನ್ನು ನೀವೆಲ್ಲ ಕೂಡ ಅಲ್ಲಿ ಗಮನಿಸ್ಬೋದು. ಒಂದನ್ನು ನಾನು ಹೇಳೋದಕ್ಕೆ ಬಯಸ್ತಾ ಇದ್ದೀನಿ, ರೈತರ ಹಿತ ನಮ್ಗೆ ಭಾಳ ಮುಖ್ಯ. ನಾವು ಇವತ್ತಿರ್ಬೋದು, ನಾಳೆ ಡೈರೆಕ್ಟರ್ ಆಗಿ ಇಲ್ಲೇ ಹೋಗ್ಬೋದು. ಎಲ್ಲ ನಿಮ್ಮೆಲ್ಲರ ಒಂದು ಆಶೀರ್ವಾದದಿಂದ 4ನೇ ಸಾರಿ ಗೆಲ್ಲಿಸಿದ್ದೀರಿ, ನನಗೂ ಸಂತೋಷ ಆಗಿದೆ. ಆದರೆ ಮುಂದಿನ ದಿನಗಳಲ್ಲಿ ಈ ಒಂದು ವಿಚಾರವನ್ನು ತಿಳ್ಕೋಬೇಕು. ಒಕ್ಕೂಟ ನಡೀತಾ ಇದೆ, ಅಲ್ಲಿ ಏನೂ ಮಾಡೋಕ್ಕಾಗಲ್ಲ. ಯಾಕೆಂದರೆ 20 ಜನ ಡೈರೆಕ್ಟರ್ಸ್ ಇರ್ತೀವಿ, ಒಬ್ಬರು ಇಬ್ಬರು ಅಲ್ಲ. ಕಾಡೇನಹಳ್ಳಿ ನಾಗರಾಜ್ ಒಬ್ಬರೇ ಡೈರೆಕ್ಟರ್ ಅಲ್ಲ, ಕಾಡೇನಹಳ್ಳಿ ನಾಗರಾಜ್ ಒಬ್ಬರೇ ಅಲ್ಲ, 20 ಜನ ಡೈರೆಕ್ಟರ್ಸ್ ಇರ್ತೀವಲ್ಲಿ. ಏನೇ ಒಂದು ತಪ್ಪು ಮಾಡಿದ್ರು ಕೂಡ ಇನ್ನೊಬ್ಬನು ತಕ್ಷಣ ಆಚೆಗೆ ಬಿಡ್ತಾನೆ. 20 ಜನ ಡೈರೆಕ್ಟರ್ ಮಧ್ಯೆ ನಾವು ಕೆಲಸ ಮಾಡಬೇಕಾಗ್ತದೆ. ಹಾಗಾಗಿ ಈ ಒಂದು ಏನೋ ಇದ್ರೆ ಹೇಳು ಅಂತೀರಿ, ಒಂದು ನಿಮಿಷ ಆಮೇಲೆ ನಿಂತು ಕೇಳಿರಂತೆ. ಈಗ ಈ ಒಂದು ನಿಟ್ಟಿನಲ್ಲಿ ನಮ್ಮ ಒಕ್ಕೂಟ ಏನಿದೆ ಅದು ಸುಸಜ್ಜಿತವಾಗಿದೆ, ಭಾಳ ಚೆನ್ನಾಗಿ ನಡೀತಾ ಇದೆ. ಇಂಥ ಒಂದು ಸಂದರ್ಭದಲ್ಲಿ ಈ NPTD ಸ್ಕೀಮಿಂದ ಆಮೇಲೆ ಮತ್ತೆ ಏನು ನಮ್ಮ ಸೆಮೆನ್ ಹಾಕೋರು ವರ್ಕರ್ಸು ಬೆಳಗ್ಗೆ ಎದ್ದು ಹೋಗಬೇಕು, ರಾತ್ರಿ ಹೋಗಬೇಕು. ಆ ಒಂದು ದೃಷ್ಟಿನಲ್ಲಿ ಅವರಿಗೆ ಒಂದು ಜರ್ಕಿನ್ ಕೊಡುವಂಥ ಒಂದು ಕಾರ್ಯಕ್ರಮ ಕೂಡ ಇದಾಗಿದೆ. ಇದೇ ಅಲ್ಲ, ಅನೇಕ ಕಾರ್ಯಕ್ರಮಗಳಿದೆ. ಬೆಂಗಳೂರಿನಲ್ಲಿ
ನಮ್ಮ ಹೆಣ್ಮಕ್ಳಿಗೋಸ್ಕರ 250 ಜನ ಇದ್ದಾರೆ ಇವತ್ತು ಹೆಣ್ಮಕ್ಳಲ್ಲಿ ಓದ್ತಾ ಇರೋರು. ಅವರಿಗೆ ಉಚಿತವಾಗಿ ಹಾಸ್ಟೆಲನ್ನು ಕಲ್ಪಿಸಿಕೊಟ್ಟಿದ್ದೀವಿ. ಉಚಿತವಾಗಿ ನಮ್ಮ ಹೆಣ್ಮಕ್ಳು ಯಾರು ಹಾಲು ಸರಬರಾಜು ಮಾಡ್ತಾರೋ ಅವ್ರಿಗೆ ಉಚಿತವಾಗಿ ಅಲ್ಲಿ ಹಾಸ್ಟೆಲ್ ಇದೆ. 250 ಜನ ಹೆಣ್ಮಕ್ಳು ಇವತ್ತು ಅಲ್ಲಿ ಓದ್ತಾ ಇದ್ದಾರೆ, ರೈತರ ಮಕ್ಕಳು. ಇದೆಲ್ಲ ಕೂಡ ಇದಲ್ಲದೆ ಅನೇಕ ಸ್ಕಾಲರ್ಶಿಪ್ಗಳನ್ನು ಕೊಟ್ಟಿರ್ತಕ್ಕಂಥದ್ದನ್ನು ನೀವೇ ಎಲ್ಲ ಗಮನಿಸಿದ್ದೀರಿ. ಒಟ್ಟಾರೆ ಹೇಳಬೇಕು ಅಂತಂದರೆ ಹಾಲು ಒಕ್ಕೂಟ ಭಾಳ ಸುಭದ್ರವಾಗಿ ಭಾಳ ಚೆನ್ನಾಗಿ ಕೆಲಸ ಮಾಡ್ತಾ ಇದೆ. ಇದಕ್ಕೆಲ್ಲಕ್ಕೂ ಕೂಡ ನಿಮ್ಮಿಂದ ಸಹಕಾರ ಏನು ಅಂದರೆ ಗುಣಮಟ್ಟ ನೀವೇನು ಸರಿಯಾಗಿ ಕೊಟ್ಟರೆ ಇನ್ನೂ ಯೂನಿಯನ್ ಚೆನ್ನಾಗಾಗೋದ್ರಲ್ಲಿ ಸಂದೇಹ ಇಲ್ಲ. ಅದರಿಂದ ತಾವೆಲ್ಲ ಇವತ್ತು ಆಗಮಿಸಿದ್ದೀರಿ. ಈ ಗುಣಮಟ್ಟವನ್ನು ಉತ್ತಮ ಇದಕ್ಕೆ ತಗೊಂಡೋಗಿ ಅಂತ ಹೇಳ್ತಾ ಈ ಒಂದು 2 ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತ ಎಲ್ರಿಗೂ ವಂದಿಸಿ 2 ಮಾತನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ನಮ್ಮ ಕರೆಕ್ಟಾಗಿ 5 ರೂಪಾಯಿ ಬರ್ತಾ ಇಲ್ಲ ಅಂತ, ಅದು ಎಗೈನ್ ಅದು ರಾಜ್ಯ ಸರ್ಕಾರದ್ದು. ರಾಜ್ಯ ಸರ್ಕಾರ ನಮ್ಮ ಸರ್ಕಾರಗಳಿದ್ದಂಥ ಸಂದರ್ಭದಲ್ಲಿ ಸಮಯಕ್ಕೆ ಸರಿಯಾಗಿ ಆಗ್ತಾ ಇದ್ವಿ. ಈಗ ರಾಜ್ಯ ಸರ್ಕಾರ ದಿವಾಳಿ ಆಗೋಗಿದೆ. ಇವತ್ತು ಪೇಪರಲ್ಲಿ ಬಂದಿದೆ ನೋಡಿ, ಅದ್ಯಾವುದೋ ಇದಕ್ಕೆ ಔಷಧ ಕೊಡೋಕ್ಕೆ ದುಡ್ಡುಗಳಿಲ್ಲಂತೆ, ಮೆಡಿಸನ್ನು ಹಾಸ್ಪಿಟ್ಲಿಗೆ ಪರ್ಚೇಸ್ ಮಾಡೋಕ್ಕೆ ದುಡ್ಡು ಇಲ್ಲಂತೆ ಈ ಸರ್ಕಾರದಲ್ಲಿ. ಅಂಥ ಒಂದು ದರಿದ್ರ ಸ್ಥಿತಿ ಈ ಸರ್ಕಾರಕ್ಕೆ ಬಂದಿದೆ. ಹಾಗಿರೋವಾಗ 5 ರೂಪಾಯಿ ಕೊಡಿ ಅಂತ ನಾವು ಒತ್ತಾಯ ಮಾಡ್ತೀವಿ. ನಮ್ಮ ಬೋರ್ಡಲ್ಲಿ ರೆಸೊಲ್ಯೂಷನ್ ಮಾಡಿ ಮತ್ತೆ ಕಳಿಸ್ತೀವಿ. ಅದೆಲ್ಲ ಕಾರ್ಯವನ್ನು ಕೂಡ ನಾವು ಮಾಡ್ತೀವಿ. ಭಾಗ್ಯಲಕ್ಷ್ಮಿ ಬಂದು 6 ತಿಂಗಳಾಗಿ ನಮ್ಮ ಡಾಕ್ಟ್ರ್ ಹೇಳ್ತಾ ಇದ್ದಾರೆ. ಹಾಗಾಗಿ ದಯವಿಟ್ಟು ಈಗ ಏನು ಸಾಂಕೇತಿಕವಾಗಿ ನಾವು ಬಂದಿರತಕ್ಕಂಥ ಪರಿಕರಗಳನ್ನ ಒಬ್ರಿಗೋ ಇಬ್ರಿಗೋ ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ. ತದನಂತರ ಕೆಳಗೆ ಯಾರ್ಯಾರು ಬರಬೇಕು ಅವರೆಲ್ಲ ಅಲ್ಲಿ ಹೋಗಿ ತಗೋಬೇಕು ಅಂತೇಳಿ ತಮಗೆ ವಿನಂತಿ ಮಾಡ್ತಾ ಇದ್ದೀನಿ.